ಯಾವುದೇ ಸಂದರ್ಭದಲ್ಲೂ ಲೋನ್ ಅನ್ನು ನಾವು ತಗೊಳ್ಬೇಕು, ಕಡಿಮೆ ಇಂಟ್ರೆಸ್ಟ್ ಅಲ್ಲಿ ನಾವು ಲೋನಿನ ಆಪರ್ಚುನಿಟಿನ ಉಪಯೋಗಿಸ್ಕೊಳ್ಬೇಕು ಫ್ಯೂಚರ್ ಅಲ್ಲಿ ಅಂತಂದ್ರೆ ನಮ್ಮ ಸಿಬಿಲ್ ಸ್ಕೋರ್ ಅನ್ನ ಪ್ರಾಪರ್ ಆಗಿ ಇಟ್ಕೊಳ್ತಕ್ಕಂಥದ್ದು ಅಬ್ಸಲ್ಯೂಟ್ಲಿ ಇಂಪಾರ್ಟೆಂಟ್ ಆಗಿರುತ್ತೆ. ಬಟ್ ಪ್ರಶ್ನೆ ಏನಪ್ಪಾ ಅಂತ ಅಂದ್ರೆ ಇಲ್ಲಿ ಸಿಬಿಲ್ ಸ್ಕೋರ್ ಅಂದ್ರೆ ಏನು, ಸಿಬಿಲ್ ಯಾವ ರೀತಿ ಕೆಲಸ ಮಾಡುತ್ತೆ, ಹಾಗೆ ಯಾವ ರೀತಿ ಸಿಬಿಲ್ ಸ್ಕೋರ್ ಡಿಫೈನ್ ಆಗುತ್ತೆ, ಯಾವ ಯಾವ ಕ್ರೈಟೀರಿಯಾಸ್ ಗಳ ಮೇಲೆ ಇದು ಡಿಫೈನ್ ಆಗುತ್ತೆ. ಸಪೋಸ್ ಸಿಬಿಲ್ ಸ್ಕೋರ್ ನಿಮ್ಮದು ಕಡಿಮೆ ಇದೆ ಅಂತಂದ್ರೆ ಇವತ್ತಿನ ಮಟ್ಟಿಗೆ ಯಾವ ರೀತಿ ಇದನ್ನ ಇಂಪ್ರೂವ್ ಮಾಡ್ಕೊಳ್ಬಹುದು, ಈ ಎಲ್ಲಾ ಪ್ರಶ್ನೆಗಳು ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗಬೇಕು ಅಂತಂದ್ರೆ ಈ ವಿಡಿಯೋನ ಎಂಡ್ ವರ್ಗು ನೋಡಿ. ಈ ವಿಡಿಯೋಗೆ ಸ್ಪಾನ್ಸರ್ ಮಾಡಿ ಸಪೋರ್ಟ್ ಮಾಡ್ತಾ ಇರತಕ್ಕಂಥವ್ರು ಮ್ಯಾಗ್ನೆಟ್ FD ಕ್ರೆಡಿಟ್ ಕಾರ್ಡ್. ಯಾವ ರೀತಿ ಸಿಬಿಲ್ ಸ್ಕೋರ್ ನ ಈ ಒಂದು ಕ್ರೆಡಿಟ್ ಕಾರ್ಡ್ ನ ಉಪಯೋಗಿಸಿಕೊಂಡು ನಾವು ಇಂಪ್ರೂವ್ ಮಾಡ್ಕೊಳ್ಬಹುದು ಬರ್ತಕ್ಕಂತಹ ಸೆಕ್ಷನ್ಸ್ ಗಳಲ್ಲಿ ಅರ್ಥ ಮಾಡ್ಕೊಳ್ಳೋಣ. ಮೊದಲನೇ ಮುಖ್ಯ ಪ್ರಶ್ನೆ, ಸಿಬಿಲ್ ಸ್ಕೋರ್ ಅಂದ್ರೆ ಏನು? ಕ್ರೆಡಿಟ್ ಇನ್ಫಾರ್ಮೇಶನ್ ಬ್ಯೂರೋ ಇಂಡಿಯಾ ಲಿಮಿಟೆಡ್. ಸೊ ಇದರಲ್ಲಿ ಇಂಡಿಯಾ ಇದೆ ಅಂದ ತಕ್ಷಣ ಇಂಡಿಯಾದ ಗವರ್ಮೆಂಟ್ ಗೆ ಸಂಬಂಧಪಟ್ಟಿರ್ತಕ್ಕಂಥ ಏಜೆನ್ಸಿ ಅಂತ ಅನ್ಕೊಳ್ಬೇಡಿ, ಸಪರೇಟ್ ಆಗಿ ವರ್ಕ್ ಮಾಡ್ತಾ ಇರತಕ್ಕಂಥ ಪ್ರೈವೇಟ್ ಏಜೆನ್ಸಿ. 2000 ಇಸ್ವಿಯಲ್ಲಿ ಸ್ಟಾರ್ಟ್ ಆಗುತ್ತೆ ಈ ಒಂದು ಪರ್ಟಿಕ್ಯುಲರ್ ಏಜೆನ್ಸಿ. ಇವ್ರ ಕೆಲಸ ಏನಪ್ಪಾ ಅಂತ ಅಂದ್ರೆ ಕ್ರೆಡಿಟ್ ಅಥವಾ ಸಾಲದ ವಿಚಾರವಾಗಿ ಇರತಕ್ಕಂತಹ ಪ್ರತಿಯೊಬ್ಬ ವ್ಯಕ್ತಿ, ಸಪೋಸ್ ನಿಮ್ಮ ಹತ್ರ ಪ್ಯಾನ್ ಕಾರ್ಡ್ ಇದೆ ಅಂತಂದ್ರೆ ನಿಮ್ಮ ಸಾಲದ ಹಿಸ್ಟ್ರಿಯನ್ನ, ಯಾವ ಟೈಮಲ್ಲಿ ಇವರು ಸಾಲವನ್ನ ತಗೊಂಡಿದ್ರು, ಎಷ್ಟು ಟೈಮ್ ಒಳಗಡೆಗೆ ಎಷ್ಟು ಸಾಲವನ್ನ ತಗೊಂಡಿದ್ರು, ಕಟ್ಟಿದಾರ ಇಲ್ವಾ ಪ್ರಾಪರ್ ಆಗಿ, ಪ್ರಾಪರ್ ವೇದಲ್ಲಿ ಇವರಿಂದ ಟ್ರಾನ್ಸಾಕ್ಷನ್ಸ್ ಗಳು ಆಗ್ತಿದೆಯಾ ಇಲ್ವಾ, ಈ ಎಲ್ಲ ಮಾಹಿತಿಗಳನ್ನ ಇವರು ಮಾನಿಟರ್ ಮಾಡ್ತಾ ಇರ್ತಾರೆ. ಸಪೋಸ್ ಬ್ಯಾಂಕ್ ನಿಮಗೆ ಸಾಲವನ್ನ ಕೊಡಬೇಕು ಅಂತಂದ್ರೆ ಬ್ಯಾಂಕ್ ಏನ್ ಮಾಡುತ್ತೆ, ರಿಸ್ಕ್ ಅನ್ನ ಅಸೆಸ್ ಮಾಡ್ತಾರೆ. ರಿಸ್ಕ್ ಎಷ್ಟಿದೆಯಪ್ಪ ನಾವು ಇವರಿಗೆ ಸಾಲ ಕೊಡ್ತಾ ಇದೀವಿ ಅಂತಂದ್ರೆ ಅಂತಕ್ಕಂಥದನ್ನ ಅರ್ಥ ಮಾಡ್ಕೊಳ್ಬೇಕಾಗಿರುತ್ತೆ. ಆ ಬ್ಯಾಂಕ್ ಗಳಿಗೆ ಸಿಬಿಲ್ ಸ್ಕೋರ್ ಅನ್ನ ಇವರು ಪ್ರೊವೈಡ್ ಮಾಡ್ತಾರೆ. ಸಿಬಿಲ್ ಸ್ಕೋರ್ ಬೇಸಿಸ್ ಅಲ್ಲಿ ಡಿಫೈನ್ ಮಾಡ್ತಾರೆ ಬ್ಯಾಂಕ್ಗಳು ನಿಮಗೆ ಸಾಲವನ್ನ ಕೊಡಬೇಕಾ ಬೇಡವಾ. ಒಂದು ಕೊಡ್ತಾ ಇದೀವಿ ಅಂತಂದ್ರೆ ಯಾವ ಇಂಟ್ರೆಸ್ಟ್ ರೇಟ್ ಅಲ್ಲಿ ಕೊಡಬೇಕು ಅನ್ನೋದು ಕೂಡ ಸಿಬಿಲ್ ಸ್ಕೋರ್ ಮೇಲೆ ಡಿಫೈನ್ ಆಗುತ್ತೆ. ಸೊ ಹಾಗಾಗಿ ಸಿಬಿಲ್ ಸ್ಕೋರ್ ಅನ್ನ ಪ್ರಾಪರ್ ವೇದಲ್ಲಿ ಇಟ್ಕೊಳ್ತಕ್ಕಂಥದ್ದು ಅಬ್ಸಲ್ಯೂಟ್ಲಿ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನಿಮಗೆ ಆಲ್ರೆಡಿ ಗೊತ್ತಾಗ್ತಾ ಇರಬಹುದು, ಇದರಲ್ಲಿ 300ರ ಹತ್ತತ್ರ ನೀವು ಇದೀರಾ ಅಂತಂದ್ರೆ ಆಬ್ವಿಯಸ್ಲಿ ನಿಮ್ಮ ಕ್ರೆಡಿಟ್ ವರ್ತಿನೆಸ್ ಅಂತ ಹೇಳ್ತಾರೆ. ನಿಮ್ಗೆ ಸಾಲ ತಗೊಂಡ್ರೆ ಅದನ್ನ ವಾಪಸ್ ಕಟ್ಟತಕ್ಕಂತಹ ಒಂದು ಕೆಪಾಸಿಟಿ ಕಡಿಮೆ ಇದೆ ಅಂತಕ್ಕಂಥದ್ದು ಅದು ಇಂಡಿಕೇಟ್ ಮಾಡುತ್ತೆ. ಅಟ್ ದ ಸೇಮ್ ಟೈಮ್ ಇದು ಎಕ್ಸಲೆಂಟ್ ಆಗಿದ್ರೆ ನಿಯರ್ ಟು 900, 750 ಮೇಲೆಲ್ಲ ಇದ್ರೆ ಒಳ್ಳೆ ಸಿವಿಲ್ ಸ್ಕೋರ್ ಇದೆಯಪ್ಪ ಇವರಿಗೆ ಅಂತಕ್ಕಂಥ ಸಂದರ್ಭದಲ್ಲಿ ಬ್ಯಾಂಕ್ಸ್ ಗಳು ಏನ್ ಮಾಡುತ್ತೆ, ನಿಮಗೆ ಕೊಡ್ತಕ್ಕಂತಹ ಸಾಲವನ್ನ ರಿಸ್ಕ್ ಕಡಿಮೆ ಇದೆ ಅಂತಕ್ಕಂಥದನ್ನ ಡಿಫೈನ್ ಮಾಡ್ತಾರೆ. ಸೊ ಹಾಗಾಗಿ ಅವರು ರಿಸ್ಕ್ ಅಲ್ಲಿ ಕಡಿಮೆ ತಗೊಳ್ತಾ ಇದಾರೆ ಅನ್ನೋ ಒಂದು ಉದ್ದೇಶದಿಂದ ನಿಮಗೆ ಇಂಟ್ರೆಸ್ಟ್ ರೇಟ್ಸ್ ಗಳು ಕೂಡ ಕಡಿಮೆ ಸಿಗ್ತಕ್ಕಂಥ ಪಾಸಿಬಿಲಿಟಿ ಇರುತ್ತೆ. ಇನ್ಫ್ಯಾಕ್ಟ್ ಹೇಳಬೇಕು ಅಂತಂದ್ರೆ ಎಕ್ಸಲೆಂಟ್ ಲೆವೆಲ್ ಅಲ್ಲಿ ನೀವು ಇಟ್ಕೊಂಡಿದ್ರೆ ಸಿಬಿಲ್ ಸ್ಕೋರ್ ಅನ್ನ, ನಿಮಗೆ ಪ್ರೀ ಅಪ್ರೂವ್ಡ್ ಲೋನ್ಸ್ ಗಳು ವಿತೌಟ್ ಡಾಕ್ಯುಮೆಂಟೇಶನ್ಸ್ ಗಳು ಕೂಡ ಸಿಗ್ತಕ್ಕಂಥ ಅವಕಾಶಗಳು ಇವತ್ತಿನ ಮಟ್ಟಿಗೆ ಮಾರ್ಕೆಟ್ ಅಲ್ಲಿ ಇರುತ್ತೆ. ಸೊ ಹಾಗಾಗಿ ಸಿಬಿಲ್ ಸ್ಕೋರ್ ಎಷ್ಟಿರಬೇಕು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ, ಯಾವ ರೀತಿಯಾಗಿ ಇದನ್ನ ಡಿಫೈನ್ ಮಾಡ್ತಾರೆ ಅನ್ನೋದನ್ನ ಒಂದ್ಸತಿ ಕ್ವಿಕ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ಸಿಬಿಲ್ ಸ್ಕೋರ್ 300ರಿಂದ 549 ಒಳಗಡೆಗಿದೆ ಅಂತಂದ್ರೆ ಪೂರ್, ಅಂದ್ರೆ ಬೇಸಿಕಲಿ ನಿಮಗೆ ಸಾಲ ಸಿಗ್ತಕ್ಕಂತ ಚಾನ್ಸಸ್ ಬಹಳ ಕಡಿಮೆ ಇರುತ್ತೆ. ಇನ್ಫ್ಯಾಕ್ಟ್ ಕ್ರೆಡಿಟ್ ಕಾರ್ಡ್ ಇರಬಹುದು, ಈ ಎಲ್ಲ ಸಾಲಗಳು ಸಿಗ್ತಕ್ಕಂತ ಪಾಸಿಬಿಲಿಟಿನೇ ಬಹಳ ಕಡಿಮೆ ಆಗುತ್ತೆ. 550ರಿಂದ 649 ಇದೆ ಅಂತಂದ್ರೆ ಫೇರ್, ಪರವಾಗಿಲ್ಲಪ್ಪ ಅಂತಕ್ಕಂತಹ ಒಂದು ವಿಷಯ ಬರುತ್ತೆ. ಸಪೋಸ್ ನಿಮಗೆ ಸಿಕ್ಕರೂ ಕೂಡ ಇಂಟ್ರೆಸ್ಟ್ ಗೆ ಸಿಗ್ತಾ ಇದೆ ಸಾಲ ಅಂತಂದ್ರೆ ಜಾಸ್ತಿ ಇಂಟ್ರೆಸ್ಟ್ ಚಾರ್ಜ್ ಮಾಡೋದ್ರ ಮೂಲಕ ನಿಮಗೆ ಸಾಲ ಅವರು ಪ್ರೊವೈಡ್ ಮಾಡ್ತಕ್ಕಂಥ ಪಾಸಿಬಿಲಿಟಿ ಇರುತ್ತೆ. ಯೂಶುವಲಿ 650ರಿಂದ 749 ಬರುತ್ತೆ ಅಂತಂದ್ರೆ ಗುಡ್ ಕ್ಯಾಟಗರಿಯಲ್ಲಿ ಬರುತ್ತೆ. ಸೊ ಈ ರೀತಿಯಂತ ಸಂದರ್ಭದಲ್ಲಿ ಲೋನ್ ಸಿಗ್ತಕ್ಕಂಥ ಪಾಸಿಬಿಲಿಟಿ ಜಾಸ್ತಿ ಇರುತ್ತೆ. ಅಟ್ ದ ಸೇಮ್ ಟೈಮ್ ಸ್ವಲ್ಪ ಹೈಯರ್ ಲೆವೆಲ್ ಆಫ್ ಇಂಟ್ರೆಸ್ಟ್ ಏನೇ ಚಾರ್ಜ್ ಮಾಡ್ತಾರೆ, ಬಟ್ ಫೇರ್ ಸಿಚುವೇಶನ್ ಇರೋಷ್ಟು ಜಾಸ್ತಿ ಇಂಟ್ರೆಸ್ಟ್ ರೇಟ್ ಇದರಲ್ಲಿ ಇರಲ್ಲ. ಸಪೋಸ್ ನಿಮ್ಮ ಕ್ರೆಡಿಟ್ ಸ್ಕೋರ್ 750ರಿಂದ 900 ರೇಂಜ್ ಅಲ್ಲಿ ಬರುತ್ತೆ ಅಂತಂದ್ರೆ ಎಕ್ಸಲೆಂಟ್ ರ್ಯಾಂಕಿಂಗ್ ಅಂತ ಹೇಳ್ಬೋದು. ಈ ಒಂದು ಸಂದರ್ಭದಲ್ಲಿ ಡಾಕ್ಯುಮೆಂಟೇಶನ್ ಇಲ್ಲದೆ ಸಾಲ ಸಿಗ್ತಕ್ಕಂಥ ಪಾಸಿಬಿಲಿಟಿ ಇರುತ್ತೆ, ಅಥವಾ ಇಂಟ್ರೆಸ್ಟ್ ತುಂಬಾ ಕಡಿಮೆ ಲೆವೆಲ್ ಅಲ್ಲೇ ಕೊಟ್ಬಿಟ್ಟು ನಿಮಗೆ ಇಂಟ್ರೆಸ್ಟ್ ಅನ್ನ ಕೊಡ್ತಾರೆ. ಸೊ ಸುಮಾರು ಆಫರ್ಸ್ ಗಳು, ಆಪರ್ಚುನಿಟೀಸ್ ಗಳು ನಿಮ್ಮ ಸಿಬಿಲ್ ಸ್ಕೋರ್ 750ರ ಮೇಲೆ ಸಸ್ಟೈನ್ ಆಗ್ತಿದೆ ಅಂತಂದ್ರೆ ನಿಮಗೆ ಸಿಗುತ್ತೆ. ಸೊ ನಾನು ಆಲ್ರೆಡಿ ಹೇಳಿರೋ ಪ್ರಕಾರ ಒಂದು ಸಾಲವನ್ನ ನೀವು ತಗೊಳ್ತಕ್ಕಂಥ ಸಂದರ್ಭದಲ್ಲಿ ಸಿಬಿಲ್ ಸ್ಕೋರ್ ಇಂಪಾರ್ಟೆನ್ಸ್ ಬರ್ತಕ್ಕಂಥದ್ದು. ಸಿಬಿಲ್ ಸ್ಕೋರ್ ಕಡಿಮೆ ಇದ್ದಾಗ ಇಂಟ್ರೆಸ್ಟ್ ರೇಟ್ ಜಾಸ್ತಿ ಕೊಡ್ತಾರೆ, ಅಂದ್ರೆ ನಿಮಗೆ ಜಾಸ್ತಿ ಇಂಟ್ರೆಸ್ಟ್ ಚಾರ್ಜ್ ಅನ್ನ ಅವರು ಮಾಡ್ತಕ್ಕಂಥ ಪಾಸಿಬಿಲಿಟೀಸ್ ಗಳಿರುತ್ತೆ. ಇದು ಎಕ್ಸಲೆಂಟ್ ಆಗಿತ್ತು ಅಂತಂದ್ರೆ ಏನೂ ಜಾಸ್ತಿ ಅವಘಡಗಳಿಲ್ಲದೇನೆ ನಿಮಗೆ ಸಾಲ ಸಿಗ್ತಕ್ಕಂಥ ಪಾಸಿಬಿಲಿಟಿ ಇರುತ್ತೆ. ಪಾಯಿಂಟ್ 1. ಪಾಯಿಂಟ್ 2, ಸಿಬಿಲ್ ಸ್ಕೋರ್ ಚೆನ್ನಾಗಿದೆ ಅಂತಂದ್ರೆ ಬೇರೆ ರೀತಿಯಾದಂತಹ ಫೈನಾನ್ಸ್ ಸಿಚುವೇಶನ್ಸ್ ಗಳಲ್ಲಿ ಏನೋ ಒಂದು ಆಪರ್ಚುನಿಟಿ ಇದೆ, ಯಾವುದೋ ಒಂದು ಸ್ಕೀಮ್ ರಿಲೇಟೆಡ್, ಏನೋ ನಿಮ್ಗೊಂದು ಕ್ರೆಡಿಟ್ ರಿಲೇಟೆಡ್ ಇದ್ರೂ ಕೂಡ ಆ ಸ್ಕೀಮ್ ಅಲ್ಲಿ ಏನೋ ಒಂದು ಆಫರ್ ಸಿಗ್ತಾ ಇದೆ ಅಂತಂದ್ರೆ ಆಫರ್ ಇಮಿಡಿಯೇಟ್ಲಿ ನಿಮಗೆ ಸಿಗ್ತಕ್ಕಂಥ ಪಾಸಿಬಿಲಿಟಿ ಇರುತ್ತೆ. ಹಾಗೆ ಓವರ್ ಆಲ್ ಸಿಬಿಲ್ ಸ್ಕೋರ್ ಹಿಸ್ಟ್ರಿ ಏನಿದೆಯೋ ತುಂಬಾನೇ ಮ್ಯಾಟರ್ ಆಗುತ್ತೆ, ಎಸ್ಪೆಷಲಿ ಲಾಂಗ್ ಟರ್ಮ್ ಅಲ್ಲಿ. ಫಾರ್ ಎಕ್ಸಾಂಪಲ್ ಇವತ್ತು ನಿಮಗೆ ಒಂದು 25-30 ವರ್ಷ ಇರಬಹುದು, ಸಿಬಿಲ್ ಸ್ಕೋರ್ ಇವತ್ತೇ ನಿಮ್ದು ಕರೆಕ್ಟ್ ಆಗಿ ಪ್ರಾಪರ್ ಆಗಿ ಮೇಂಟೈನ್ ಮಾಡ್ಕೊಂಡು ಹೋದ್ರೆ 35-40ರಲ್ಲಿ ನೀವು ಮನೆ ತಗೊಳ್ಬೇಕು. ಈ ರೀತಿಯಂತ ಸಂದರ್ಭದಲ್ಲಿ ಯೂಶುವಲಿ ಸಾಲವನ್ನ ಪ್ರೊಸೀಡ್ ಮಾಡ್ಕೊಂಡೇನೆ ಸುಮಾರು ಜನಗಳು ಸಾಲವನ್ನ ತಗೊಳ್ಳೋದ್ರ ಮೂಲಕನೇ ಮನೆ ಕಟ್ಕೊಳ್ಳೋದು ಈ ರೀತಿಯಾಗಿ ಮಾಡ್ತಾರೆ. ಆ ಒಂದು ಸಂದರ್ಭಗಳಲ್ಲಿ ನಿಮಗೆ ಜಾಸ್ತಿ ಒತ್ತಡಗಳು ಬರಲ್ಲ. ಸೊ ಹಾಗಾಗಿ ಸಿಬಿಲ್ ಸ್ಕೋರ್ ಅನ್ನ ಪ್ರಾಪರ್ ವೇದಲ್ಲಿ ಅಟ್ಲೀಸ್ಟ್ ಗುಡ್ ಅಲ್ಲಿ ಇಟ್ಕೊಳ್ತಕ್ಕಂಥ
ಅಂತಕ್ಕಂಥದ್ದು ಅಬ್ಸಲ್ಯೂಟ್ಲಿ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಸಿಬಿಲ್ ಸ್ಕೋರ್ ಹೈ ಅಲ್ಲಿ ಇರಬೇಕು ಅನ್ನೋದು ಗೊತ್ತಾಯ್ತು. ಇವಾಗ ಬರ್ತಕ್ಕಂಥ ಪ್ರಶ್ನೆ, ಯಾವ ಪಾಯಿಂಟ್ಸ್ ಗಳನ್ನ ಕನ್ಸಿಡರ್ ಮಾಡ್ಕೊಂಡು ನಿಮ್ಮ ಸಿಬಿಲ್ ಸ್ಕೋರ್ ನ ಡಿಫೈನ್ ಮಾಡ್ತಾರೆ ಅಂತಕ್ಕಂಥ ವಿಷಯಗಳನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಕರೆಕ್ಟ್ ಆಗಿ ಗಮನ ಕೊಡ್ತಾ ಹೋಗಿ, ಸಖತ್ ಇಂಪಾರ್ಟೆಂಟ್ ಮಾಹಿತಿ ಇದು. ನಂದೇ ಪರ್ಸನಲ್ ಕ್ರೆಡಿಟ್ ಸ್ಕೋರ್ ನ ಎಕ್ಸಾಂಪಲ್ ನ ತಗೊಂಡು, ಸಿಬಿಲ್ ಸ್ಕೋರ್ ನ ಎಕ್ಸಾಂಪಲ್ ತಗೊಂಡು ನಾನು ಇದನ್ನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ನೀವು ನೋಡ್ತಾ ಇರಬಹುದು, ನನ್ನ ಪರ್ಸನಲ್ ಸಿಬಿಲ್ ಸ್ಕೋರ್ 881 ಇರುತ್ತೆ. ಬೆಳಿಗ್ಗೆ ನಾನು ತೆಗೆದು ನೋಡಿರ್ತಕ್ಕಂಥ ಸಂದರ್ಭದಲ್ಲಿ ಎಕ್ಸಲೆಂಟ್ ಸಿಚುವೇಶನ್ ಇರುತ್ತೆ. ಇನ್ಫ್ಯಾಕ್ಟ್ ಹೇಳಬೇಕು ಅಂತಂದ್ರೆ ಸುಮಾರು ಬ್ಯಾಂಕ್ಸ್ ಗಳು, ಸುಮಾರು ಒಂದು ಆಪರ್ಚುನಿಟೀಸ್ ಗಳನ್ನ ಇವತ್ತಿನ ಮಟ್ಟಿಗೆ ನಾನು ಕೊಡ್ತಾ ಇದ್ದೇನೆ. ನನಗೆ ಸಾಲ ಬೇಕು ಅಂತಂದ್ರೆ ವಿತೌಟ್ ಡಾಕ್ಯುಮೆಂಟೇಶನ್ ಇವತ್ತಿನ ಮಟ್ಟಿಗೆ ಒಂದು ಡೀಸೆಂಟ್ ಅಮೌಂಟ್ ನನಗೆ ಸಿಗ್ತಕ್ಕಂಥ ಪಾಸಿಬಿಲಿಟಿ ಇರುತ್ತೆ, ಬಿಕಾಸ್ ನನ್ನ ಸಿಬಿಲ್ ಸ್ಕೋರ್ ಚೆನ್ನಾಗಿರೋದಕ್ಕೆ. ಏನೇನೆಲ್ಲ ಪಾಯಿಂಟ್ಸ್ ಗಳು ಇದರಲ್ಲಿ ಕನ್ಸಿಡರ್ ಆಗಿದೆ ಒಂದ್ಸತಿ ಗಮನಿಸಬಹುದು ನೀವು ಇಲ್ಲಿ. ಮೊದಲನೇದಾಗಿ ಬರ್ತಕ್ಕಂಥ ಪ್ಯಾರಾಮೀಟರ್ ಆನ್ ಟೈಮ್ ಪೇಮೆಂಟ್. ನೀವು ಸಾಲವನ್ನ ತಗೊಂಡಿದ್ದೀರಾ, ಅದು ಕ್ರೆಡಿಟ್ ಕಾರ್ಡ್ ಇರಬಹುದು, ಪರ್ಸನಲ್ ಲೋನ್ ಇರಬಹುದು, ಮನೆ ಲೋನ್ ಇರಬಹುದು, ಬಿಸ್ನೆಸ್ ಲೋನ್ ಇರಬಹುದು, ಎನಿ ಲೋನ್, ಎನಿ ಕ್ರೆಡಿಟ್ ಅನ್ನ ನೀವು ತಗೊಂಡಿದ್ದೀರಾ ಅಂತಂದ್ರೆ ಆನ್ ಟೈಮ್ ಅಲ್ಲಿ EMIs ಗಳನ್ನ ಪೇ ಮಾಡೋದು ಅಥವಾ ಸಾಲವನ್ನ ಕಟ್ಟಿದ್ದೀರಾ ಇಲ್ವಾ ಅಂತಕ್ಕಂಥದ್ದು ಸಖತ್ ಇಂಪಾರ್ಟೆಂಟ್ ಆಗುತ್ತೆ. ನನ್ನ ಕೇಸಲ್ಲಿ ನಾನು ತಗೊಂಡಿರ್ತಕ್ಕಂಥ ಕ್ರೆಡಿಟ್ ಕಾರ್ಡ್ ಲೋನ್ಗಳೇ ಇರಬಹುದು ಅಥವಾ ಬೇರೆ ಯಾವುದೇ ಒಂದು ಲೋನ್ ಅನ್ನು ನಾನು ತಗೊಂಡಿದ್ರು ಕೂಡ, ಅಪ್ಲಯನ್ಸ್ ಲೋನ್ ತಗೊಂಡಿದ್ದೆ ರೀಸೆಂಟ್ ಒಂದು ವರ್ಷದ ಹಿಂದೆ. ಸೊ ಆನ್ ಟೈಮ್ ಅಲ್ಲಿ ನನ್ನ EMIs ಗಳು, ನನ್ನ ಕ್ರೆಡಿಟ್ ಅನ್ನು ನಾನು ಪೇ ಮಾಡಿರ್ತೀನಿ. ಸೊ ಹಾಗಾಗಿ ನನ್ನ ಆನ್ ಟೈಮ್ ಪೇಮೆಂಟ್ ಕ್ರೈಟೀರಿಯಾ 100% ಇಂಪ್ಯಾಕ್ಟ್ ಆಗಿದೆ ನನ್ನ ಓವರ್ ಆಲ್ ಕ್ರೆಡಿಟ್ ರೇಟಿಂಗ್ ಅಲ್ಲಿ. ನೆಕ್ಸ್ಟ್ ಬರೋದು ಕ್ರೆಡಿಟ್ ಯುಟಿಲೈಸೇಷನ್. ಅಂದ್ರೆ ನಿಮಗೆ ಸರ್ಟನ್ ಕ್ರೆಡಿಟ್ ಲಿಮಿಟ್ ಅಂತ ಇರುತ್ತೆ. ಸೊ ಈಗ 10,000 ದುಡಿತಾ ಇದ್ರಪ್ಪ ತಿಂಗಳಿಗೆ, ನೀವು 20,000ದಷ್ಟು ಸಾಲವನ್ನ ತಗೊಂಡಿದ್ರೆ ಆಬ್ವಿಯಸ್ಲಿ ನಿಮ್ಮ ಕ್ರೆಡಿಟ್ ವರ್ತಿನೆಸ್ ಕಡಿಮೆ ಇದೆ. ಆ ರೀತಿಯಂತ ಸಂದರ್ಭದಲ್ಲಿ ನಿಮ್ಮ ಕ್ರೆಡಿಟ್ ಇಂಪ್ಯಾಕ್ಟ್ ಏನಿದೆಯೋ, ಕ್ರೆಡಿಟ್ ಸ್ಕೋರ್ ಇಂಪ್ಯಾಕ್ಟ್ ಜಾಸ್ತಿ ಇರುತ್ತೆ. ಬಟ್ ನೀವು 10,000 ರೂಪಾಯಿ ಅಷ್ಟು ನೀವು ದುಡಿತಾ ಇದ್ದೀರಾ, 30% ಅಥವಾ 20% ಮಾತ್ರ ಸಾಲವನ್ನ ಹೊಂದಿದ್ದೀರಾ ಅಂತಂದ್ರೆ ಕ್ರೆಡಿಟ್ ವರ್ತಿನೆಸ್ ನಿಮ್ಗೆ ಜಾಸ್ತಿ ಇರುತ್ತೆ. ಆವಾಗ ನಿಮಗೆ ಜಾಸ್ತಿ ಬೆನಿಫಿಟ್ಸ್ಗಳು ಅಥವಾ ಜಾಸ್ತಿ ರೇಟಿಂಗ್ ನಿಮಗೆ ಸಿಗ್ತಕ್ಕಂಥ ಪಾಸಿಬಿಲಿಟಿ ಇರುತ್ತೆ. ನೀವು ಗಮನಿಸ್ತಾ ಇರಬಹುದು, ನನ್ನ ಓವರ್ ಆಲ್ ಕ್ರೆಡಿಟ್ ಯುಟಿಲೈಸೇಷನ್ ಏನಿದೆಯೋ 3.67% ಇರುತ್ತೆ. ಸೊ ಅಫ್ಕೋರ್ಸ್ ಇದು ಬಹಳ ಕಡಿಮೆ ಇರೋದ್ರಿಂದ ಎಕ್ಸಲೆಂಟ್ ಇಂಪ್ಯಾಕ್ಟ್, ಹೈ ಇಂಪ್ಯಾಕ್ಟ್ ನನ್ನ ಎಂಟೈರ್ ಕ್ರೆಡಿಟ್ ಸ್ಕೋರ್ ಮೇಲೆ ಬಿದ್ದಿರತಕ್ಕಂಥದ್ದು. ಇನ್ನು ನೆಕ್ಸ್ಟ್ ಬರ್ತಕ್ಕಂಥ ಮಾಹಿತಿ ಕ್ರೆಡಿಟ್ ಏಜ್ ಅಂತ ಹೇಳ್ಕೊಂಡು. ಸೊ ಇನ್ ಸಿಂಪಲ್ ವರ್ಡ್ಸ್, ಎಷ್ಟು ವರ್ಷದಿಂದ ನೀವು ಸಾಲದ ವ್ಯವಹಾರಗಳನ್ನ ಮಾಡ್ತಿದ್ದೀರಾ. ನಂದು ಅಪ್ರಾಕ್ಸಿಮೇಟ್ಲಿ ಇಲ್ಲಿ 3 ವರ್ಷ 2 ತಿಂಗಳು ಅಂತ ಇದೆ. ನೀವು ತುಂಬಾ ಈಗ 10 ವರ್ಷ 15 ವರ್ಷದ ಹಿಂದೆ ಎಲ್ಲ ನೀವು ಸಾಲದ ವ್ಯವಹಾರಗಳನ್ನ ಮಾಡಿದ್ರಿ ಅಥವಾ ಅಕೌಂಟ್ ನ ನೀವು ಕ್ಲೋಸ್ ಮಾಡಿಸ್ತೀರಿ ಅಂತ ಅದು ಲೆಕ್ಕ ಬರಲ್ಲ. ಆಕ್ಟಿವ್ ಆಗಿ ನೀವು ಮ್ಯಾನೇಜ್ ಮಾಡಿರ್ತಕ್ಕಂತಹ ಸಾಲದ ಅಕೌಂಟ್ಸ್ ಗಳು ಎಷ್ಟು ದಿನದಿಂದ ಮ್ಯಾನೇಜ್ ಮಾಡ್ತಿದ್ದೀರಾ ಅನ್ನೋದ್ರ ಮೇಲೂ ಕೂಡ ಡಿಫೈನ್ ಆಗುತ್ತೆ. ಇನ್ ಸಿಂಪಲ್ ವರ್ಡ್ಸ್, ಜಾಸ್ತಿ ವರ್ಷಗಳಿಂದ ಪ್ರಾಪರ್ ವೇದಲ್ಲಿ ಆನ್ ಟೈಮ್ ಅಲ್ಲಿ ಪೇಮೆಂಟ್ ಮಾಡಿಕೊಂಡು ಕಡಿಮೆ ಕ್ರೆಡಿಟ್ ಯುಟಿಲೈಸ್ ಮಾಡಿದೀರಾ ಅಂತ ಅಂದ್ರೆ ಜಾಸ್ತಿ ರೇಟಿಂಗ್ ಬರುತ್ತೆ ಅಂತ ನಾವು ಇಲ್ಲಿ ಈಸಿಯಾಗಿ ಅರ್ಥ ಮಾಡ್ಕೊಳ್ಬಹುದು. ಇನ್ನ 4ನೇದಾಗಿ ಬರ್ತಕ್ಕಂಥ ಪ್ಯಾರಾಮೀಟರ್ ನ್ಯೂ ಅಕೌಂಟ್ಸ್ ಗಳು. ಸೊ ಸಾಲವನ್ನ ತಗೊಂಡಿದೀವಿ ನಾವು, ಕರೆಕ್ಟ್. ಈಗ ಒಂದು ಕ್ರೆಡಿಟ್ ಕಾರ್ಡ್ ತಗೊಂಡೆ, ಒಂದೇ ತಿಂಗಳಲ್ಲಿ 5 ಕ್ರೆಡಿಟ್ ಕಾರ್ಡ್ಗಳನ್ನ ತಗೊಂಡ್ರೆ ಏನೋ ಮಸಲಾಯ್ತ್ ಮಾಡ್ತಿದ್ದಾರೆ, ಏನೋ ನಡೀತಾ ಇದೆ ಇವ್ರದ್ದು ಅಂತಕ್ಕಂಥ ವಿಚಾರವಾಗಿ ಏನಾಗುತ್ತೆ, ನಿಮ್ಮ ಕ್ರೆಡಿಟ್ ಸ್ಕೋರ್ ನ ಆಟೋಮೆಟಿಕಲಿ ಕಡಿಮೆನ ರೇಟಿಂಗ್ ಕೊಡ್ತಾರೆ ಸಿಬಿಲ್ ಕಡೆಯಿಂದ. ಸೊ ಒಂದೇ ಸತಿಗೆನೆ ಈಗ ನಿಮ್ಗೆ ಸಾಲವನ್ನ ತಗೊಳ್ತಿದ್ರ, ಕ್ರೆಡಿಟ್ ಅನ್ನ ತಗೊಳ್ತಿದ್ರ ಅಂತಂದ್ರೆ 1 ತಿಂಗಳು 2 ತಿಂಗಳು 3 ತಿಂಗಳು ಒಳಗಡೆ 4-5 ಲೋನ್ ಅನ್ನ ತಗೊಳ್ಳೋದು ಅಬ್ಸಲ್ಯೂಟ್ಲಿ ನಾಟ್ ಅ ಗುಡ್ ಐಡಿಯಾ. ಬಿಕಾಸ್ ಈ ಸಂದರ್ಭದಲ್ಲಿ ನಿಮ್ಮ ಕ್ರೆಡಿಟ್ ಸ್ಕೋರ್ಗೆ ನೆಗೆಟಿವ್ ಇಂಪ್ಯಾಕ್ಟ್ ಆಗುತ್ತೆ. ಸೊ ನನ್ನ ಎಕ್ಸಾಂಪಲ್ ನೋಡ್ತೀವಿ ಅಂತಂದ್ರೆ ನ್ಯೂ ಕ್ರೆಡಿಟ್ ಅಕೌಂಟ್ಸ್ ಗಳು ಯಾವುದೇ ರೀತಿಯಂತ ಕ್ರೆಡಿಟ್ ಅಕೌಂಟ್ಸ್ ಗಳು ಓಪನ್ ಆಗಿಲ್ಲ. ಸೊ ಹಾಗಾಗಿ ಜಾಸ್ತಿ ಇಂಪ್ಯಾಕ್ಟ್ ನನ್ನ ಅಕೌಂಟ್ಗೆ ಬೀಳ್ತಿಲ್ಲ. ಇನ್ನು 5ನೇದಾಗಿ ಬರ್ತಕ್ಕಂಥದ್ದು ಅಬ್ಸಲ್ಯೂಟ್ಲಿ ಇಂಪಾರ್ಟೆಂಟ್ ಕ್ರೆಡಿಟ್ ಮಿಕ್ಸ್. 2 ರೀತಿಯಾಗಿ ಕ್ರೆಡಿಟ್ಸ್ ಗಳು ಬರುತ್ತೆ, ಒಂದು ಅಥವಾ 2 ರೀತಿಯಾಗಿ ಸಾಲ ಬರುತ್ತೆ. ಒಂದು ಸೆಕ್ಯೂರ್ಡ್ ಲೋನ್ಸ್, ಸೆಕ್ಯೂರ್ಡ್ ಸಾಲ ಅಂತ ಹೇಳ್ತಾರೆ. ಇನ್ನೊಂದು ಅನ್ಸೆಕ್ಯೂರ್ಡ್ ಲೋನ್ ಅಥವಾ ಅನ್ಸೆಕ್ಯೂರ್ಡ್ ಸಾಲ ಅಂತ ಹೇಳ್ಬೋದು. ಸೆಕ್ಯೂರ್ಡ್ ಲೋನ್ ಅಂದ್ರೆ ಏನು? ಫಾರ್ ಎಕ್ಸಾಂಪಲ್, ನಿಮ್ಮ ಹತ್ರ ಈಗ ಒಂದು ಮನೆ ಇದೆ, ಕಾರ್ ಇದೆ, ಆ ಕಾರಿನ ಬೇಸಿಸ್ ಅಲ್ಲಿ ನೀವು ಲೋನ್ ತಗೊಂಡಿದ್ದೀರಾ. ಕಾರ್ ಲೋನ್ ಅಂತಂದ್ರೆ ಕಾರ್ ಇರುತ್ತೆ, ಆ ಕಾರ್ನ ಅಡ ಇಟ್ಟು ನೀವು ಲೋನ್ ಅನ್ನ ತಗೊಂಡಿದ್ದೀರಾ ಅಂತಂದ್ರೆ ಸೆಕ್ಯೂರ್ಡ್ ಲೋನ್ ಅಂತ ಕನ್ಸಿಡರ್ ಆಗುತ್ತೆ. ಅನ್ಸೆಕ್ಯೂರ್ಡ್ ಲೋನ್ ಅಂದ್ರೆ ಏನು? ನೀವು ಯಾವುದೇ ರೀತಿಯಾದಂತಹ ಕೊಲಾಟ್ರಲ್ ಅಥವಾ ಆಸ್ತಿನ ಅಡ ಇಟ್ಟು ನೀವು ತಗೊಂಡಿಲ್ಲ, ಡೈರೆಕ್ಟ್ ಸುಮ್ಮನೆ ನಿಮ್ಮನ್ನ ನಂಬಿಕೊಂಡು ಕೊಟ್ಟಿರ್ತಕ್ಕಂತಹ ಲೋನ್ ಅಂತ ಹೇಳ್ಬೋದು. ಇನ್ ಸಿಂಪಲ್ ವರ್ಡ್ಸ್, ಕ್ರೆಡಿಟ್ ಕಾರ್ಡ್ ಇರಬಹುದು, ಪರ್ಸನಲ್ ಲೋನ್ ಇರಬಹುದು, ಇದೆಲ್ಲ ಅನ್ಸೆಕ್ಯೂರ್ಡ್ ಲೋನ್ಸ್ ಗಳಿಗೆ ಬರುತ್ತೆ. ಸೊ ಈ ಕ್ರೆಡಿಟ್ ಮಿಕ್ಸ್ ಅನ್ನು ಕೂಡ ಪ್ರಾಪರ್ ಆಗಿ ನಾವು ಇಟ್ಕೊಂಡಿದ್ದೇವೆ ಇಲ್ಲ ಅನ್ನೋದ್ರ ಮೇಲೂ ಕೂಡ ನಮ್ಮ ಕ್ರೆಡಿಟ್ ಸ್ಕೋರ್ ಡಿಫೈನ್ ಆಗುತ್ತೆ. ಸೊ ಆಬ್ವಿಯಸ್ಲಿ ಅನ್ಸೆಕ್ಯೂರ್ಡ್ ಲೋನ್ಸ್ ಗಳು, ಕ್ರೆಡಿಟ್ ಕಾರ್ಡ್, ಎಸ್ಪೆಷಲಿ ಕ್ರೆಡಿಟ್ ಕಾರ್ಡ್ ಅನ್ನ ಸುಮ್ಮನೆ 4-5 ಕ್ರೆಡಿಟ್ ಕಾರ್ಡ್ಸ್ ಗಳನ್ನ ಒಂದೇ ಸತಿ ಓಪನ್ ಮಾಡಿಟ್ಕೊಳ್ಳೋದು ಅಥವಾ ಆನ್ ಟೈಮ್ ಅಲ್ಲಿ ನಾವು ಪೇ ಮಾಡಿಲ್ಲ ಕ್ರೆಡಿಟ್ ಕಾರ್ಡ್ಸ್ ಗಳಿಗೆ ಅಂತಂದ್ರೆ ತುಂಬಾನೇ ಇಂಪ್ಯಾಕ್ಟ್, ತುಂಬಾನೇ ಪರಿಣಾಮ ನಿಮ್ಮ ಕ್ರೆಡಿಟ್ ಸ್ಕೋರ್ ಅಥವಾ ಸಿಬಿಲ್ ಸ್ಕೋರ್ ಮೇಲೆ ಬೀಳುತ್ತೆ. ಸೊ ಯಾವ ರೀತಿಯಲ್ಲಿ ಸಿಬಿಲ್ ಸ್ಕೋರ್ ನ ಇವತ್ತಿನ ಮಟ್ಟಿಗೆ ನೀವು ಚೆಕ್ ಮಾಡಬಹುದು? ಸುಮಾರು ಒಂದು ಪ್ಲಾಟ್ಫಾರ್ಮ್ಸ್ ಗಳು ಪೇಮೆಂಟ್ ಅನ್ನ ಕೊಟ್ಟು ನೀವು ಚೆಕ್ ಮಾಡಬೇಕಾಗುತ್ತೆ. ಕೆಲವೊಂದಿಷ್ಟು ಕೇಸಸ್ ಗಳಲ್ಲಿ ಕೆಲವೊಂದಿಷ್ಟು ಪ್ಲಾಟ್ಫಾರ್ಮ್ಸ್ ಗಳು ಫ್ರೀ ಆಗಿನೇ ಸಿಬಿಲ್ ಸ್ಕೋರ್ ನ ಆಫರ್ ಮಾಡ್ತಾರೆ, ಸಿಬಿಲ್ ಸ್ಕೋರ್ ರಿಪೋರ್ಟ್ ಅನ್ನ ಕೊಟ್ಬಿಡ್ತಾರೆ. ಹಾಗೆ ಸಿಬಿಲ್ ಅವರ ಅಫಿಷಿಯಲ್ ವೆಬ್ಸೈಟ್ ಇಂದ ವರ್ಷಕ್ಕೊಂದ್ಸತಿ ನೀವು ಸಿಬಿಲ್ ರಿಪೋರ್ಟ್ ಅನ್ನ ತಗೊಳ್ಬಹುದು. ನಿಮ್ಮ ಸಿಬಿಲ್ ರಿಪೋರ್ಟ್ ಅನ್ನ ಕಂಪ್ಲೀಟ್ ಆಗಿ ನಿಮ್ಮ ಪ್ಯಾನ್ ಕಾರ್ಡ್ ಅನ್ನ ಎಂಟ್ರಿ ಮಾಡೋದ್ರ ಮೂಲಕ, ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತಾರೆ, ಆಮೇಲೆ ಚೆಕ್ ಮಾಡಬಹುದು. ನೀವು ನಿಮ್ಮ ಸಿಬಿಲ್ ರೇಟಿಂಗ್ ರಿಪೋರ್ಟ್ ಅನ್ನ ಕಂಪ್ಲೀಟ್ ಆಗಿ ಚೆಕ್ ಮಾಡ್ಕೊಳ್ಬಹುದು. ನಿಮ್ಮ ಹಿಸ್ಟ್ರಿ ಪ್ರಕಾರ ಎವ್ರಿ ಇಯರ್ ಒಂದು ಆಪ್ಷನ್ ನಿಮಗೆ ಫ್ರೀ ಆಗಿ ಕೊಡ್ತಾರೆ. ಸೊ ಇವಾಗ ಬರ್ತಕ್ಕಂತ ಮುಖ್ಯ ಪ್ರಶ್ನೆ, ಸಪೋಸ್ ಕ್ರೆಡಿಟ್ ಸ್ಕೋರ್ ನಮ್ದು ಕಡಿಮೆ ಇದೆ, ಕಡಿಮೆ ಈಗ 500 ಒಳಗಡೆ ಇದೆ ಅಥವಾ 650 ಒಳಗಡೆ ಇದೆ ಅಂತಂದ್ರೆ
ಯಾವ ರೀತಿ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಬಹುದು ಇದರಲ್ಲಿ ಮೊದಲನೇವೇನೆ ನಾನು ಮಾತಾಡಕ್ ಹೋಗ್ತಾ ಇದ್ದೇನೆ, ಮ್ಯಾಗ್ನೆಟ್ FD ಕ್ರೆಡಿಟ್ ಕಾರ್ಡ್ ಅಂತ ಹೇಳ್ಕೊಂಡು. ಮೇಜರ್ ಬೆನಿಫಿಟ್ಸ್ ಏನಪ್ಪಾ ಅಂತಂದ್ರೆ ಯಾವುದೇ ರೀತಿಯಂತ ರಿನ್ಯೂವಲ್ ಆನ್ಯುವಲ್ ಚಾರ್ಜಸ್ ಈ ಒಂದು ಕಾರ್ಡ್ ಇರಲ್ಲ. ಹಾಗೆ ಗ್ಯಾರಂಟಿಡ್ ಅಪ್ರೂವಲ್ ಇನ್ ಮೋಸ್ಟ್ ಆಫ್ ದ ಕೇಸಸ್ ಅಲ್ಲಿ ಸಿಗ್ತಕ್ಕಂತ ಪಾಸಿಬಿಲಿಟಿ ಇರುತ್ತೆ. ಲೈಫ್ ಟೈಮ್ ಫ್ರೀ ಯಾವುದೇ ರೀತಿಯಾದ ಒಂದು ಚಾರ್ಜಸ್ ಗಳನ್ನ ನಿಮ್ ಕಡೆಯಿಂದ ತಗೊಳ್ಳಲ್ಲ. ಅಂಡ್ FD ಬೇಸ್ಡ್ ಲಿಮಿಟ್, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಬೇಸಿಕಲಿ ಇದನ್ನ ಒಂದು ಕ್ವಿಕ್ ಆಗಿ ಹೇಳ್ಬಿಡ್ತೀನಿ. ನಾರ್ಮಲ್ ಕ್ರೆಡಿಟ್ ಕಾರ್ಡ್ ಅಂದ್ರೆ ಏನು, ಅನ್ಸೆಕ್ಯೂರ್ಡ್ ಲೋನ್ ಅಂತ ಕನ್ಸಿಡರ್ ಆಗುತ್ತೆ. ಬಟ್ ಈ ಕೇಸಲ್ಲಿ ಏನಾಗುತ್ತೆ, FD ನ ಇಟ್ಕೊಂಡು ನೀವು ಈಗ ಫಾರ್ ಎಕ್ಸಾಂಪಲ್ 5,000 ಇಟ್ಬಿಟ್ಟು ನೀವು FD ಮಾಡ್ತಿದ್ದೀರಾ, ಅದು ನಿಮ್ಮ ಬ್ಯಾಂಕ್ ಅಕೌಂಟ್ ಅಲ್ಲಿ ಇರುತ್ತೆ. ಅದರ ಬೇಸಿಸ್ ಅಲ್ಲಿ 90% ಯುಟಿಲೈಸೇಷನ್, ನೀವು 10,000 ಇಟ್ಟಿದ್ದೀರಾ ಅಂತಂದ್ರೆ ಅಥವಾ 5,000 ಇಟ್ಟಿದ್ದೀರಾ ಅಂತಂದ್ರೆ 4,500 ರೂಪಾಯಿ ಅಷ್ಟು ಕ್ರೆಡಿಟ್ ಲಿಮಿಟ್ ಅನ್ನ ನಿಮಗೆ ಕ್ರೆಡಿಟ್ ಕಾರ್ಡ್ ಮೇಲೆ ಪ್ರೊವೈಡ್ ಮಾಡ್ತಾರೆ. ಸೊ ನೀವೇನ್ ಮಾಡಬಹುದು, ಆ 4,500 ರೂಪಾಯಿನ ಪ್ರಾಪರ್ ಆಗಿ ಖರ್ಚು ಮಾಡೋದ್ರ ಮೂಲಕ, ಈಗ ಒಂದು 500 ರೂಪಾಯಿ 1,000 ರೂಪಾಯಿ ಖರ್ಚು ಮಾಡಿದ್ರೆ ಕ್ರೆಡಿಟ್ ಕಾರ್ಡ್ ಮೂಲಕ ಪೆಟ್ರೋಲ್ ಹಾಕ್ಸ್ಕೊಳ್ಳೋದು, ಈ ತರದೇನೋ ಮಾಡ್ಕೊಂಡು ಆನ್ ಟೈಮ್ ಅಲ್ಲಿ ನೀವು ಪೇಮೆಂಟ್ ಮಾಡೋದ್ರ ಮೂಲಕ ನಿಮ್ಮ ಕ್ರೆಡಿಟ್ ಸ್ಕೋರ್ ನ ಇಂಪ್ರೂವ್ ಮಾಡ್ಕೊಳ್ಬಹುದು. ಅಂಡ್ ನೀವು ಇಟ್ಟಿರ್ತಕ್ಕಂಥ FD ಮೇಲೂ ಕೂಡ 7% ನಷ್ಟು ಇಂಟ್ರೆಸ್ಟ್ ಈ ಒಂದು ಪರ್ಟಿಕ್ಯುಲರ್ SBM ಬ್ಯಾಂಕ್ ಪ್ರೊವೈಡ್ ಮಾಡ್ತಾ ಇರ್ತಕ್ಕಂಥದ್ದು. ವೆಲ್ಕಮ್ ರಿವಾರ್ಡ್ ಆಗಿ ನಿಮಗೆ 5,000 Z ಕಾಯಿನ್ ವರ್ತ್ 500 ರೂಪಾಯಿ ವರ್ತ್ ಇರ್ತಕ್ಕಂಥ Z ಕಾಯಿನ್ ನಿಮಗೆ ಈ ಒಂದು ಪರ್ಟಿಕ್ಯುಲರ್ ಕಾರ್ಡ್ ಮೂಲಕ ಸಿಗುತ್ತೆ. ಸೊ ಕಡಿಮೆ ಹಣದಲ್ಲಿ ಒಂದು ಕಡೆಗೆ FD ನ ಸೇಫ್ ಆಗಿ ಇಟ್ಕೊಂಡು ಅದ್ರ ಮೂಲಕ ಕ್ರೆಡಿಟ್ ಕಾರ್ಡ್ ಅನ್ನ ತಗೊಂಡು ಆ ಕ್ರೆಡಿಟ್ ಕಾರ್ಡ್ ಅನ್ನ ಎಫೆಕ್ಟಿವ್ ಆಗಿ ಯುಟಿಲೈಸ್ ಮಾಡಿದ್ರೆ ಸಿಬಿಲ್ ಸ್ಕೋರ್ ನ ಇಂಪ್ರೂವ್ ಮಾಡ್ಕೊಳ್ಬಹುದು. ಹಾಗೆ ನೀವು ಇಟ್ಟಿರ್ತಕ್ಕಂಥ FD ಸೇಫ್ ಆಗಿರುತ್ತೆ, ಬಿಕಾಸ್ RBI ಮೂಲಕನೇ ಈ ಎಂಟೈರ್ ಪ್ರೋಸೆಸ್ ಆಗ್ತಕ್ಕಂಥದ್ದು. ಲಿಂಕ್ ಡಿಸ್ಕ್ರಿಪ್ಷನ್ ಇರುತ್ತೆ, ಒಂದ್ಸತಿ ನೀವು ಈ ವಿಡಿಯೋ ಆದ್ಮೇಲೆ ಚೆಕ್ ಮಾಡಬಹುದು. ಸೊ ಫಸ್ಟ್ ಪಾಯಿಂಟ್, ಯಾವ ಒಂದು ವಿಷಯವಾಗಿ ಇಂಪ್ಯಾಕ್ಟ್ ಆಗುತ್ತೋ ಸಿಬಿಲ್ ಸ್ಕೋರ್, ಅದನ್ನ ನಾವು ಸರಿಯೇ ಮಾಡ್ಕೊಂಡ್ಬಿಟ್ರೆ, ಅದನ್ನ ಕರೆಕ್ಟ್ ಆಗಿ ಇಟ್ಕೊಂಡ್ಬಿಟ್ರೆ ಆಟೋಮೆಟಿಕಲಿ ನಮ್ಮ ಸಿಬಿಲ್ ಸ್ಕೋರ್ ಇಂಪ್ರೂವ್ ಆಗುತ್ತೆ. ಮೊದಲನೇದೇನು, ಟೈಮ್ಲಿ ಪೇಮೆಂಟ್ ನಾವು ಮಾಡ್ತಾ ಇದೀವಾ ಇಲ್ವಾ. ಈ ಒಂದು ₹1 ಕ್ರೆಡಿಟ್ ನಿಮ್ದು ಉಳ್ಕೊಂಡಿರಲಿ, ಅದನ್ನ ಆನ್ ಟೈಮ್ ಅಲ್ಲಿ ಪೇಮೆಂಟ್ ಮಾಡಿ. ಇಲ್ಲ ಅಂತಂದ್ರೆ ನಿಮ್ಮ ಸಿಬಿಲ್ ಸ್ಕೋರ್ಗೆ ಇಂಪ್ಯಾಕ್ಟ್ ಆಗುತ್ತೆ. ಪಾಯಿಂಟ್ 1. ಪಾಯಿಂಟ್ 2, ಔಟ್ಸ್ಟ್ಯಾಂಡಿಂಗ್ ಡೆಟ್, ಅಥವಾ ನಿಮ್ಮ ಹತ್ರ ಈಗ ಫಾರ್ ಎಕ್ಸಾಂಪಲ್ 50,000 60,000 1 ಲಕ್ಷದಷ್ಟು ಸಾಲ ಇದೆ, ಅಷ್ಟು ಲಿಮಿಟ್ ಅಲ್ಲಿ ನೀವು ಕ್ರೆಡಿಟ್ ನ ಯುಟಿಲೈಸ್ ಮಾಡ್ಕೊಳ್ತಿದ್ದೀರಾ ನಿಮ್ಮ ಕ್ರೆಡಿಟ್ ಕಾರ್ಡ್ ಇಂದ ಅಂತಂದ್ರೆ ದಯವಿಟ್ಟು ಅದನ್ನ ಕಡಿಮೆ ಮಾಡಿ. ಥಂಬ್ ರೂಲ್, 30ರಿಂದ 33% ನಷ್ಟು ಅಪ್ರಾಕ್ಸಿಮೇಟ್ಲಿ ನಿಮ್ಮ ಕ್ರೆಡಿಟ್ ಕಾರ್ಡ್ ಲಿಮಿಟ್ ಅನ್ನ ನೀವು ಯೂಸ್ ಮಾಡಬೇಕು ಯಾವುದೇ ಒಂದು ಸಂದರ್ಭದಲ್ಲೂ. ಅದಕ್ಕಿಂತ ಜಾಸ್ತಿ ಹೋಗ್ತಾ ಇದೆ ಅಂತಂದ್ರೆ ಸ್ವಲ್ಪ ಕಾಶಿಯಸ್ ಆಗಿರಿ, ಬಿಕಾಸ್ ಆ ರೀತಿಯಂತ ಸಂದರ್ಭದಲ್ಲಿ ನಿಮ್ಮ ಕ್ರೆಡಿಟ್ ಸ್ಕೋರ್ಗೆ ಅಥವಾ ಸಿಬಿಲ್ ಸ್ಕೋರ್ಗೆ ಇಂಪ್ಯಾಕ್ಟ್ ಆಗ್ತಕ್ಕಂಥ ಪಾಸಿಬಿಲಿಟಿ ಇರುತ್ತೆ. ಅಂಡ್ ನಾನು ಆಲ್ರೆಡಿ ಹೇಳಿರೋ ಪ್ರಕಾರ ಮಲ್ಟಿಪಲ್ ಲೋನ್ಸ್ಗಳು, ಸಪೋಸ್ ನೀವು ಪ್ಲಾನ್ ಮಾಡ್ತಿದ್ದೀರಾ ಅಂತಂದ್ರೆ ಪ್ರಾಪರ್ ವೇದಲ್ಲಿ ಲೋನ್ ಪ್ಲಾನ್ ಮಾಡ್ಕೊಳ್ಳಿ. ಒಂದೇ ಸತಿಗೆ ಒಂದೇ ತಿಂಗಳಲ್ಲಿ 4-5 ಲೋನ್ಗಳು ಬರೋ ತರ ಅಥವಾ 2-3 ಲೋನ್ಗಳು ಬರೋ ತರ ಇಟ್ಕೊಳ್ಳೋಕೆ ಹೋಗಬೇಡಿ. ಸಿಬಿಲ್ ಸ್ಕೋರ್ ರಿಲೇಟೆಡ್ ಕೆಲವೊಂದಿಷ್ಟು ಮಿತ್ಸ್ಗಳು, ಊಹಾಪೋಹಗಳು ಮಾರ್ಕೆಟ್ ಅಲ್ಲಿ ಇದೆ. ಮೊದಲನೇದಾಗಿ ಬರೋದು, ಸಿಬಿಲ್ ಸ್ಕೋರ್ ಚೆಕ್ ಮಾಡಿದ್ರೆ ಸಿಬಿಲ್ ರೇಟ್ ಕಡಿಮೆ ಆಗುತ್ತೆ ಅಥವಾ ಸಿಬಿಲ್ ಸ್ಕೋರ್ ಕಡಿಮೆ ಆಗುತ್ತೆ ಅಂತಕ್ಕಂಥ ವಿಷಯವಾಗಿ ಮಾತಾಡ್ತಾರೆ ಜನಗಳು. ಆ ರೀತಿಯಾಗಿಲ್ಲ. ಸಿಬಿಲ್ ಸ್ಕೋರ್ ನೀವು ಚೆಕ್ ಮಾಡಬಹುದು, ಬಟ್ ವರ್ಷದಲ್ಲಿ 1-2 ಸತಿ ಚೆಕ್ ಮಾಡ್ಕೊಂಡ್ರೆ ಓಕೆ. ಸೊ ಅಟ್ಲೀಸ್ಟ್ ವರ್ಷದಲ್ಲಿ ಒಂದ್ಸತಿನಾದ್ರೂ ಸಿಬಿಲ್ ರಿಪೋರ್ಟ್ ಅನ್ನ ಪಡ್ಕೊಂಡು ಅದ್ರ ಪ್ರಾಪರ್ ವೇದಲ್ಲಿ ನೀವು ಮೇಂಟೈನ್ ಮಾಡ್ತಕ್ಕಂಥದ್ದು ಸೂಕ್ತ. ಸೊ ಒಳ್ಳೆ ಲೋನ್ ಇಮಿಡಿಯೇಟ್ ಆಗಿ ಲೋನ್ ಸ್ಯಾಂಕ್ಷನ್ಸ್ ಆಗಬೇಕು ಅಥವಾ ಲೋನ್ ರಿಲೇಟೆಡ್ ಇಮಿಡಿಯೇಟ್ ಆಗಿ ಪ್ರೋಸೆಸ್ ಈಸಿಯಾಗಿ ಆಗಬೇಕು ಅಂತಂದ್ರೆ ಎಷ್ಟು ಸ್ಕೋರ್ ಇರಬೇಕಪ್ಪ ಅಂತಕ್ಕಂಥ ಪ್ರಶ್ನೆ ಸುಮಾರು ಸತಿ ಹುಟ್ಟುತ್ತೆ. 750ಕ್ಕಿಂತ ಜಾಸ್ತಿ ಇದ್ರೆ ಸಿಬಿಲ್ ಸ್ಕೋರ್ ಯೂಶುವಲಿ ನಿಮಗೆ ಬೆನಿಫಿಟ್ ಜಾಸ್ತಿ ಇರುತ್ತೆ. ಲೋವರ್ ಇಂಟ್ರೆಸ್ಟ್ ರೇಟ್ಸ್ ಗಳಲ್ಲಿ ಒಳ್ಳೆ ಲೋನ್ ಇಮಿಡಿಯೇಟ್ಲಿ ಸಿಗ್ತಕ್ಕಂಥ ಪಾಸಿಬಿಲಿಟೀಸ್ ಗಳು ಜಾಸ್ತಿ ಇರುತ್ತೆ. 750 ಮೇಲೆ ಸ್ಕೋರ್ ಮಾಡ್ತಕ್ಕಂಥದನ್ನ ಟಾರ್ಗೆಟ್ ಮಾಡಬಹುದು ನಾವು. ಸೊ ಕೊನೆಯದಾಗಿ ಸಿಬಿಲ್ ಸ್ಕೋರ್ ಎಷ್ಟು ದಿನದಲ್ಲಿ ಇಂಪ್ರೂವ್ಮೆಂಟ್ ಆಗಬಹುದು ಸರ್ ಅಂತಕ್ಕಂಥ ಪ್ರಶ್ನೆ ನಮ್ಮ ಮೈಂಡ್ ಅಲ್ಲಿ ಬರುತ್ತೆ. ಇನ್ ಸಿಂಪಲ್ ವರ್ಡ್ಸ್, ಇಮಿಡಿಯೇಟ್ ಆಗು ಆಗಬಹುದು, ಬಟ್ ಇನ್ ಮೋಸ್ಟ್ ಆಫ್ ದ ಕೇಸಸ್ ಅಲ್ಲಿ ಒಂದು 4ರಿಂದ 5 ತಿಂಗಳು 6 ತಿಂಗಳು ತಗೊಳುತ್ತೆ. ನೀವು ಒಂದು ಕ್ರೆಡಿಟ್ ಹಿಸ್ಟ್ರಿನ ಬಿಲ್ಡ್ ಮಾಡಬೇಕು, ಅದಾದ್ಮೇಲೆ ಅದು ಡೆವಲಪ್ ಆಗ್ತಕ್ಕಂಥದ್ದು. ಇನ್ ಮೋಸ್ಟ್ ಆಫ್ ದ ಕೇಸಸ್ ಇದು ಒಂದು 5-6 ತಿಂಗಳು ತಗೊಳ್ಬಹುದು, ಬಟ್ ಕೆಲವೊಂದಿಷ್ಟು ಕೇಸಸ್ ಗಳಲ್ಲಿ ತುಂಬಾ ಒಂದು ಡೆಂಟ್ ಆಗಿರ್ತಕ್ಕಂತಹ ಸಂದರ್ಭದಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಟೈಮ್ ತಗೊಳ್ಬಹುದಾದಂತಹ ಪಾಸಿಬಿಲಿಟಿ ಇರುತ್ತೆ. ಫಸ್ಟ್ ಆಫ್ ಆಲ್, ಸಾಲ ತಗೊಳ್ತಕ್ಕಂತಹ ಸಂದರ್ಭದಲ್ಲಿ ನಿಜವಾಗ್ಲೂ ನನಗೆ ಇದರ ಅವಶ್ಯಕತೆ ಇದೆಯಾ, ನಾನು ಎಲ್ಲಿ ಸಾಲವನ್ನ ತಗೊಂಡು ಎಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದೀನಿ ಅನ್ನೋದ್ರ ಮೇಲೆ ಫಸ್ಟ್ ಲೆವೆಲ್ ನಾವು ಥಿಂಕ್ ಮಾಡಬೇಕಾಗಿದೆ. ಸಾಲ ತಗೊಳ್ತಾ ಇದೀವಿ ಅಂತಂದ್ರೆ ಪ್ರಾಪರ್ ವೇದಲ್ಲಿ ಪ್ಲಾನ್ ಮಾಡಿಕೊಂಡು ಪ್ರಾಪರ್ ವೇದಲ್ಲಿ ನಮ್ಮ ರೀಪೇಮೆಂಟ್ಸ್ ಗಳನ್ನ ಮಾಡೋದ್ರ ಮೂಲಕ ನಮ್ಮ ಸಿವಿಲ್ ಸ್ಕೋರ್ ಅನ್ನ ಪ್ರಾಪರ್ ಆಗಿ ಮೇಂಟೈನ್ ಮಾಡ್ಕೊಂಡು ಹೋದ್ರೆ ನೆಕ್ಸ್ಟ್ ಬರ್ತಕ್ಕಂಥ ದಿನಗಳಲ್ಲಿ ಯಾವುದೇ ಒಂದು ಬಿಗ್ ಪ್ಲಾನ್ಸ್ ಗಳನ್ನ ನಾವು ಮಾಡ್ತಾ ಇರತಕ್ಕಂಥ ಸಂದರ್ಭದಲ್ಲಿ ನಮಗೆ ಎಫಿಷಿಯಂಟ್ ಆಗಿ ಪ್ರೋಸೆಸ್ ಗಳನ್ನ ಕಂಪ್ಲೀಟ್ ಮಾಡ್ಕೊಳ್ಬಹುದು. ಹಾಗೆ ಮ್ಯಾಗ್ನೆಟ್ ಕ್ರೆಡಿಟ್ ಕಾರ್ಡಿನ ಮಾಹಿತಿನ ನಾನು ಕೊಟ್ಟಿದ್ದೆ, ಅದರ ರಿಲೇಟೆಡ್ ಲಿಂಕ್ ಡಿಸ್ಕ್ರಿಪ್ಷನ್ ಇರುತ್ತೆ. ಆಸಕ್ತಿ ಇರತಕ್ಕಂಥವರು ವಿಡಿಯೋ ಆದ್ಮೇಲೆ ನೀವು ಚೆಕ್ ಮಾಡಬಹುದು. ಆದಷ್ಟು ಬೇಗ ಫಿನಾನ್ಷಿಯಲ್ ವಿಚಾರದಲ್ಲಿ ನೀವು ಬೆಳಿಲಿ. ಆಲ್ರೆಡಿ ಬೆಳೆದಿದ್ರೆ ಇನ್ನೂ ನೆಕ್ಸ್ಟ್ ಲೆವೆಲ್ಗೆ ಬೆಳಿಲಿ ಅಂತ ಆಶಿಸ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ